ಎದ್ರ ಸಲಾಗಿ ರೀ? ಈ ಗಟಾರಿನ ಸಲುವಾಗಿ ಇಲ್ಲೇ ದೂರ ಅದ ಯಾವ ರೀತಿ ಬಡದವ್ರ ಪಾಪ ಸಾಲ ಮಾಡಿದಾರೆ ಇವರು. ಮತ್ತು ಹೆಂಗಾಗತ್ತೆ ಸರ, ನಾವು ನಮ್ಮ ಕಾರ್ಯಕರ್ತರು ನಾವು ಬಡಿತಾರೆ, ನಾವು ಬಡದ ನಾವು ಕೇಸ್ ಕೊಡ್ತೀವಿ, ಮತ್ತು ಅವ್ರು ಕೇಸ್ ಕೊಡ್ತಾರೆ ಪೊಲೀಸರು. ಅವ್ರು ಏನೂ ಆಗಿರಂಗಿಲ್ಲ, ಬಡದವ್ರು ಮೊದಲು ಪೊಲೀಸ್ ಸ್ಟೇಷನಾಗ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗ್ಯಾರ. ಅವ್ರೇನು ಬಡದಾರಲ್ಲ ವಕೀಲರನ್ನ, ಬಡದವರು ನಮ್ಮ ಯುವತಿನ ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿ ಅವ್ರದ್ದು MLC ಮಾಡ್ತಾರೆ. ಮತ್ತು ದಲಿತರ ಜನರ ಅಮಾಯಕರನ್ನ ಯೂಸ್ ಮಾಡ್ಕೋತಾರೆ. ನಮ್ಮಲ್ಲಿ ಅಟ್ರಾಸಿಟಿನ ಕೇಸ್ ಹಾಕ್ತಾರೆ, ಮತ್ತು ಅವರು ಕೇಸ್ ಹಾಕೋದು ನಮ್ಮೆಲ್ಲ ಕೇಸ್ ಹೊಡ್ಕೋದು ನಾವು ಎರಡು ಕಡೆ ಕೇಸ್. ಇವತ್ತು ಗೋಕಾಕ್ ನಗರದಲ್ಲಿ ನಮ್ಮ ಹೆಂಡತಿ ಆಸ್ತಿ ಅದ, ರೀಸನ್ ನಂಬರ್ 216 ಮುನ್ಸಿಪಾಲ್ಟಿಯವರು ಕಟ್ರ್ ಮಾಡ್ತು ಅಂತೇಳಿ ಬಂದು ನಮ್ಮ ಅವ್ರ ಕುಮ್ಮಕ್ಕಿನಿಂದನೇ ಬಂದಿರೋರು. ಸುಮಾರು 1.5 ವರ್ಷದಿಂದ ಯಾವುದೇ ಇದು ಮಾಡಲ್ದ ಈಗ ಏಕಾಏಕಿ ಬಂದ ಕೆರಿಂದ ನಮ್ಮ ಕಾಂಪ್ಲೆಕ್ಸ್ಗಳೆಲ್ಲ ಒಡೆದು, ಕಂಪೌಂಡ್ ಗೇಟ್ ಒಡೆದು, ಅಲ್ಲಿದ್ದಂಥ ಗಿಡಗಳು ಸದೇ ಕಿತ್ತದಾರೆ. ಇದಕ್ಕೆ ಏನು ಮೈನ್ ಕಾರಣ ಅಂತಂದ್ರೆ, ಇದಕ್ಕೆಲ್ಲ ಮೇನ್ ಇರೋದು ಕುಮ್ಮಕ್ಕ ರಮೇಶ್ ಜಾರಕಿಹೊಳಿ ಇದರಿಂದ. ಯಾಕಂದ್ರೆ ಅವಾಗ ನಾವು ವಿರೋಧ ಪಕ್ಷದವ್ರು ಅಂದರೆ ಕಿರಿಕಿರಿ ಆಗಿದ್ವು ನಾವು. ಅಂದ್ರೆ ಅವು ಏನು ಅನ್ಯಾಯ ಅಕ್ರಮ ಮಾಡ್ತಾನಲ್ಲ ಸರ್ ನೋಡ್ರಿ, ಕಳೆದ 1994ರಿಂದ ಈ ನಮ್ಮ ಗೋಕಾಕ್ ನಗರ ಶಾಸಕ ರಮೇಶ್ ಜಾರಕಿಹೊಳಿ ಏನದಲ್ಲ, ಇವು ಏನೇನು ಕರ್ಮಕಾಂಡ ಮಾಡ್ಯಾನ, ಏನೇನು ಬಾರಾಬಾಣಿ ಮಾಡ್ಯಾನ ಎಲ್ಲ ಅದವನ. ನಾವು ಅವನ್ನ ರಾಜಕೀಯವಾಗಿ ಅವನ ಇದು ಮಾಡ್ತೀವಿ ಹೊರತಾಗಿ ಅವನು ವೈಯಕ್ತಿಕವಾಗಿ ಇದು ಮಾಡೋಂಗಿಲ್ಲ. ಈಗ ಇವತ್ತು ಮಾಡಿದ್ದು ಏನಂತಂದ್ರೆ, ಅವ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಆಸ್ತಿಗಳ ಮೇಲೆ ಇದು ಮಾಡ್ತಾನೆ. ನಮ್ಮ ಅಂದರೆ ಇವನು ವಿರೋಧ ಮಾಡೋರು ಯಾರೂ ಗೋಕಾಕೂರ ಬದುಕಂಗಿಲ್ಲ ರೀ. ಅವ್ರು ಇಲ್ಲಂದ್ರೆ ಮನಿಯರು ಹೊಡ್ಯಾವ, ಅವ್ರ ಮೇಲೆ ಅವ್ರನ್ನ ಬಡಿಸ್ಕಿರಿಂದ ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಇದು ನಿರಂತರವಾಗಿ ನಡ್ಕೊತ ಬಂದೈತೆ. ಬರೀ ಅವ್ರ ಜಾರಕಿಹೊಳಿ ಅದೊಂದು ಇದ್ರ ಒಟ್ಟು ಯಾವ ವಿರೋಧ ಮಾಡ್ತಾನಲ್ಲ ಅವನು ಬಿಡಿದು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು. ಮತ್ತು ಇದಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಮತ್ತು ಈ ಸದರಿ ಘಟನೆ ಏನೈತಲ್ಲ, ಇದನ್ನು CBIಗೆ ವಹಿಸ್ಬೇಕು. ಮತ್ತು ನನಗೆ ಭಾಳ ಜೀವಕ್ಕೆ ಆಗತ್ತೈತಿ. ನನಗೆ ಜೀವಕ್ಕೆ ಆಗತ್ತೈತಿ ಅಂದ್ರೆ, ಅವರು ಏನು ಅನ್ಯಾಯ ಅಕ್ರಮ 30 ವರ್ಷದಿಂದ ಏನು ಅವ್ರು ಮಾಡ್ಕೊತ ಬಂದಾರಲ್ಲ, ಅದ್ರದ್ದು ಎಲ್ಲ ಸಮಗ್ರ ದಾಖಲೆ ನನ್ನ ಕಡೆ ಐತಂತೆ.